ನಮ್ಮ ಮೆದುಳಿನಲ್ಲಿ 2-3 ದಾರಿಗಳಿರುವಾಗ, ಒಂದು ತೀರ್ಮಾನಕ್ಕೆ ಬರಬೇಕಾದ ಅಗತ್ಯವಿರುವಾಗ ನಾವು ಏಕಾಗ್ರಚಿತ್ತರಾಗಿ ವಿವೇಚಿಸಿ ವ್ಯತ್ಯಾಸಗಳನ್ನು ಗಮನಿಸಬೇಕು. ಇಲ್ಲವಾದರೆ ಯಶಸ್ಸು ಕಾಣಲಾರೆವು. ಪ್ರಿಯ ಮಿತ್ರರೇ, ದೇವರ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ವ್ಯತ್ಯಾಸಗಳನ್ನು ಕಂಡುಹಿಡಿಯುವುದು ಬಹಳ ಪ್ರಾಮುಖ್ಯ. ನಕಲಿಗಳಾಗಿರಬಾರದು. ಪೌಲನು ಸೆರೆಯಲ್ಲಿದ್ದುದರಿಂದ ಸುವಾರ್ತೆಗೆ ಅಡ್ಡಿಯಾಯಿತೋ ಎಂಬ ವಿಷಯಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳಲು ಪೂರ್ತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ತಪ್ಪದೆ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಪ್ರಲಾಪಗಳು 3ನೇ ಅಧ್ಯಾಯ 27ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ದೇವರ ವಾಕ್ಯದಲ್ಲಿ ದಿನೇ ದಿನೇ ಬಲ ಹೊಂದುತ್ತಾ ಇದ್ದೇವೆ. ದೇವರು ನಮ್ಮ ಮೇಲಿಟ್ಟಂಥ ಪ್ರೀತಿಗಾಗಿ, ಆತನು ಕೊಡುತ್ತಿರುವಂಥ ವಾಕ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಾಮುಖ್ಯವಾದ ವಚನಕ್ಕೂ ಸ್ವಲ್ಪ ವಿವರಣೆಯ ಅಗತ್ಯವಿದೆ. ಉತ್ತಮ ಕಾರ್ಯಗಳನ್ನು ನೀವು ವಿವೇಚಿಸುವವರಾಗಬೇಕೆಂದು ಪೌಲನು ಹೇಳುವಾಗ, ನಾವು ವ್ಯತ್ಯಾಸಗಳನ್ನು ಗಮನಿಸುವವರಾಗಬೇಕೆಂದು ಹೇಳುವವನಾಗಿದ್ದಾನೆ. ಇದು ನಿನ್ನ ಜೀವಿತದ ಕುರಿತಾದ ದೇವರ ಚಿತ್ತಕ್ಕೂ ಅನ್ವಯಿಸುವಂಥದ್ದಾಗಿದೆ. ನಮ್ಮೆದುರು 2-3 ದಾರಿಗಳಿರುವಾಗ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾದ ಅಗತ್ಯವಿರುತ್ತದೆ. ನಾವು ಯಾವುದನ್ನು ಆರಿಸಿಕೊಳ್ಳಬೇಕು? ಕೆಲವೊಮ್ಮೆ ನಮಗೆ ಏನು ಮಾಡಬೇಕೆಂದೇ ತಿಳಿಯದಾಗುತ್ತದೆ. ನಮಗೆ ತಿಳಿ ಹೇಳಲು ದೇವರು ದೂತನನ್ನು ಕಳಿಸುವುದಿಲ್ಲ. ಇಲ್ಲವೇ ನಮಗೆ ಹಸಿರು ಕೆಂಪು ದೀಪಗಳ ಸನ್ನೆಯನ್ನೂ ಕೊಡುವುದಿಲ್ಲ. ನಾವು ಏಕಾಗ್ರಚಿತ್ತರಾಗಿ ವಿವೇಚಿಸಬೇಕಾಗುತ್ತದೆ. ಆದ್ದರಿಂದ ನಾವು ವ್ಯತ್ಯಾಸಗಳನ್ನು ಗಮನಿಸುವವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ತನ್ನ ವ್ಯವಹಾರದ ಕುರಿತಾಗಿ ನನಗೆ ಹೇಳುತ್ತಿದ್ದನು. ಅವನೆದುರು 2 ಆಯ್ಕೆಗಳಿದ್ದವು. ತನ್ನ ತೀರ್ಮಾನದ ಕುರಿತಾಗಿ ಅವನು ಪ್ರಾರ್ಥನೆ ಮಾಡಿದನು. ಒಂದು ಆಯ್ಕೆಯನ್ನು ಆರಿಸಿಕೊಂಡನು. ಅದರಲ್ಲಿ ಯಶಸ್ಸು ಕಾಣಲಿಲ್ಲ. ಅದು ಯಶಸ್ವಿಯಾಗದ್ದರಿಂದ ಅವನು ಮೊದಲಿನ ಸ್ಥಳಕ್ಕೆ ಬಂದು ಇನ್ನೊಂದು ಆಯ್ಕೆಯನ್ನಾರಿಸಿಕೊಂಡನೆಂದು ಹೇಳಿದನು. ಆಗ ನನಗೆ ಕರ್ತನ ಚಿತ್ತ ಇದೆ ಎಂದು ತಿಳಿಯಿತು. ಒಂದು ಆಯ್ಕೆ ಸರಿಯಾಗಲಿಲ್ಲ. ಆದ್ದರಿಂದ ಉಳಿದ ಆಯ್ಕೆಯೇ ನಾನು ಆರಿಸಬೇಕಾದದ್ದಾಗಿತ್ತು. ನಾನು ಅದನ್ನೇ ಹಿಂಬಾಲಿಸಿದೆ. ಅದು ನನಗೆ ಸರಿಯಾಯಿತು ಎಂಬುದಾಗಿ. ಪ್ರಿಯರೇ, ವ್ಯತ್ಯಾಸವಾಗಿರುವುಗಳನ್ನು ನಾವು ಪ್ರಯತ್ನಿಸಬೇಕೆಂದು ದೇವರು ಹೇಳುತ್ತಾನೆ. ನಿಜವೆಂದರೆ ದೇವರು ನಮ್ಮನ್ನು ನಡೆಸುವುದು ಹಾಗೆಯೇ. ಕರ್ತನಲ್ಲಿ ಪ್ರಿಯರೇ, ನೀವು ಸರಳರಾಗಿರಬೇಕೆಂತಲೂ ಎಂಬುದಾಗಿ ನೋಡುವಾಗ, ಸರಳ ಅಥವಾ ಯಥಾರ್ಥ ಎಂಬುದು ವಿಶೇಷ ಪದವಾಗಿದೆ. ಅದರ ಮೂಲ ಪದ ಲ್ಯಾಟಿನಿನ ಸಿನ್ಸೆರಸ್ ಎಂಬುದು. ಅದರ ಅರ್ಥ ಮೇಣವಿಲ್ಲದೆ ಎಂದು. ರೋಮಾಯರು ಜಗತ್ತಿನ ಬಲಿಷ್ಠ ಶಕ್ತಿಯಾದಾಗ ಅವರು ಬಹು ಬಲಿಷ್ಠರಾಗಿದ್ದುದು ಮಾತ್ರವಲ್ಲದೆ ಕ್ರೂರಿಗಳೂ ಆಗಿದ್ದರು. ಅನೇಕ ಸ್ಥಳಗಳಲ್ಲಿದ್ದ ಗ್ರೀಕರ ಕಲಾ ಸ್ಮಾರಕಗಳನ್ನು ಅವರು ನಾಶ ಮಾಡಿದರು. ಏಷ್ಯಾ ಖಂಡದಲ್ಲಿ ಈಗಲೂ ಅವುಗಳ ಅವಶೇಷಗಳನ್ನು ಕಾಣಬಹುದು. ಅಲ್ಲಿನ ಅನೇಕ ದೇವಾಲಯಗಳನ್ನು ನಾವು ಆಸಕ್ತಿಯಿಂದ ವೀಕ್ಷಿಸುವುದಾದರೆ, ಕಲಾದೃಷ್ಟಿಯಿಂದ ಡಯಾನಾಳ ದೇವಾಲಯವು ಬಹು ಸುಂದರವಾದದ್ದಾಗಿರಬಹುದು. ಆದರೆ ಇಂತಹ ಅನೇಕ ಗ್ರೀಕರ ಕಲಾ ಸ್ಮಾರಕಗಳು ಒಡೆಯಲ್ಪಟ್ಟವು. ಆದರೆ ರೋಮನ್ನರು ತಮ್ಮ ಸಂಸ್ಕೃತಿಯಲ್ಲಿ ಅಭಿವೃದ್ಧಿ ಹೊಂದಿದಾಗ ಈ ಕಲಾ ಸ್ಮಾರಕಗಳ ಬೆಲೆ ಅವರಿಗೆ ತಿಳಿದು ಬಂದು ಅವುಗಳನ್ನು ಕಾಪಾಡತೊಡಗಿದರು. ಆದರೆ ಈಗಾಗಲೇ ಅನೇಕವು ಮುರಿಯಲ್ಪಟ್ಟಿದ್ದವು. ಇಂತಹ ಅಮೂಲ್ಯ ವಸ್ತುಗಳು, ಪಾತ್ರೆ, ಹೂದಾನಿ ಇತ್ಯಾದಿ ಬಿರುಕು ಹೊಂದಿದಾಗ ವ್ಯಾಪಾರಿಗಳು
ಅವುಗಳನ್ನು ಮೇಣದಿಂದ ಮುಚ್ಚಿ ಬಿರುಕು ಕಾಣದಂತೆ ಮಾಡುತ್ತಿದ್ದರು. ಇದನ್ನು ತಿಳಿಯದ ಜನರು ತಮ್ಮ ಮನೆಗೆ ಕೊಂಡು ಹೋಗಿ ಅಲಂಕಾರವಾಗಿ ಇಟ್ಟುಕೊಳ್ಳುತ್ತಿದ್ದರು. ಆದರೆ ಸರಿಯಾದ ಬಿಸಿಲಿನ ಶಾಖ ಅದಕ್ಕೆ ತಾಗಿದಾಗ ಮೇಣವು ಕರಗಿ ಇಳಿಯತೊಡಗುತ್ತದೆ. ಪ್ರಿಯರೇ, ವ್ಯಾಪಾರಿಗಳು ಕ್ರಮೇಣ ತಮ್ಮ ವಸ್ತುಗಳು ಯಥಾರ್ಥವಾದವುಗಳೆಂದು ತೋರಿಸಲು ಅದಕ್ಕೆ ಸಿನೆರಸ್ ಎಂಬ ಪಟ್ಟಿ ಅಂಟಿಸುತ್ತಿದ್ದರು. ಅಂದರೆ ಮೇಣವಿಲ್ಲದೆಂದರ್ಥ. ಅಂದರೆ ಅದರ ಗುಣಮಟ್ಟಕ್ಕೆ ಅವರು ಖಾತರಿ ಕೊಡುತ್ತಿದ್ದರು. ಪೌಲನು ಹೇಳುವುದು, ನೀವು ನಕಲಿಗಳಾಗಿರಬೇಡಿರಿ, ನಿಜವಾದ ಯಥಾರ್ಥತೆಯುಳ್ಳವರಾಗಿರಿ. ಇದನ್ನು ಹಿಂದಿನ ವಚನಕ್ಕೆ ಅನ್ವಯಿಸಿ ಹೇಳುವುದಾದರೆ, ನಾವು ಎಲ್ಲರ ಬೆನ್ನು ತಟ್ಟುತ್ತಾ ವಂದಿಸುತ್ತಾ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದೀರೆಂದು ಹೇಳುತ್ತಾ ಇದ್ದು ಹಿಂದಿನಿಂದ ಅವರ ಬೆನ್ನಿಗೆ ಚೂರಿ ಹಾಕುವವರಾಗಿದ್ದರೆ ಏನು ಲಾಭ? ಹಾಗಿರದೆ ಯಥಾರ್ಥವಂತರಾಗಿರಿ ಎಂದು ಹೇಳುತ್ತಿದ್ದಾನೆ. ಪ್ರಿಯರೇ, ನಿರ್ಮಲರಾಗಿರಿ ಅಂದರೆ ಅಪವಾದವಿಲ್ಲವರಾಗಿರಿ. ಇದು ಸರಿಯಾದ ಅರ್ಥವಾಗಿದೆ. ಯಾಕಂದರೆ ನಾವು ಯಾರಿಗಾದರೂ ಚಿಕ್ಕ ನೋವನ್ನೂ ಮಾಡದೆ ಕ್ರೈಸ್ತ ಜೀವಿತ ಜೀವಿಸಲಾರೆವು. ಪೌಲನ ಪ್ರಸಂಗದ ಕುರಿತು ಕೂಡ ಕೆಲವರು ಸಿಟ್ಟುಗೊಂಡಿದ್ದಾರೆಂಬುದನ್ನು ನೀವು ನೆನಪು ಮಾಡಿಕೊಳ್ಳಿ. ಈ ಕಾರಣದಿಂದಲೇ ಸತ್ಯವೇದವನ್ನು ಬೋಧಿಸುವ ನಿಮ್ಮ ಸಭಾಪಾಲಕರಿಗಾಗಿ ನೀವು ಪ್ರಾರ್ಥಿಸಬೇಕಾಗಿದೆ. ಅವರು ನಿಜವಾಗಿ ದೇವರ ವಾಕ್ಯವನ್ನೇ ತಿಳಿಸುವವರಾಗಿದ್ದರೆ ಕೆಲವರಾದರೂ ಅವರನ್ನು ಮೆಚ್ಚಿದವರಿರಬಹುದು. ಅವರಿಗೆ ನಿಮ್ಮ ಬೆಂಬಲ, ಸಹಾಯ, ಪ್ರಾರ್ಥನೆಯ ಅಗತ್ಯವಿದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಅನೇಕ ವರ್ಷಗಳ ಹಿಂದೆ ನಾನು ಒಬ್ಬ ಸಿನೆಮಾ ನಟನ ಶವ ಸಂಸ್ಕಾರ ನಡೆಸಿದ್ದೆ. ನಾನು ದೇವರ ವಾಕ್ಯ ಪ್ರಸಂಗಿಸಿದೆ. ಅಲ್ಲಿ ಸೇರಿದ ಜನರಿಗೆ ನನ್ನ ಮಾತುಗಳು ಇಷ್ಟವಾಗಲಿಲ್ಲ. ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಕೆಲವರು ನನಗೆ ಫೋನ್ ಮಾಡಿಯೂ ತಿಳಿಸಿದರು. ಈ ಶವ ಸಂಸ್ಕಾರದ ವರದಿ ಕೊಡುತ್ತಾ ಒಂದು ದೂರದರ್ಶನದವರು ಈ ರೀತಿ ಹೇಳಿದರು, ಏನೆಂದರೆ, ಹಾಲಿವುಡ್ನವರು ತಾವು ಈವರೆಗೆ ಕೇಳಿರದ ವಿಚಾರವನ್ನು ಕೇಳಿದರು ಎಂದು. ಆ ದಿನದ ನನ್ನ ಸಂದೇಶ ಅನೇಕರಿಗೆ ಹಿತವಾಗಿರಲಿಲ್ಲ. ಆದ್ದರಿಂದ ಕ್ರೈಸ್ತ ಜೀವಿತವಾಗಲಿ ದೇವರ ವಾಕ್ಯ ಪ್ರಸಂಗವಾಗಲಿ ಕೆಲವರಿಗಾದರೂ ಅಹಿತವಾಗುವಂಥದ್ದೇ. ಆದರೆ ವಿಶ್ವಾಸಿಗಳು ದೋಷವಿಲ್ಲದವರಾಗಿರಬೇಕೆಂದು ಪೌಲನು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಬರುವ ದಿನದಲ್ಲಿ ಎಂಬುದಾಗಿ ನೋಡುವಾಗ ಇದು ಕ್ರಿಸ್ತನು ತನ್ನವರಿಗಾಗಿ ಬರುವಂಥದ್ದಾಗಿದೆ. ಈ ಪತ್ರಿಕೆಯಲ್ಲಿ ಸಭೆ ಮೇಲಕ್ಕೆತ್ತುವ ಕುರಿತು 2ನೇ ಬಾರಿ ತಿಳಿಸಲ್ಪಟ್ಟಿದೆ. ದೇವರ ಮಗುವು ಬೇಗನೆ ಸಂಭವಿಸಲಿಕ್ಕಿರುವ ಕ್ರಿಸ್ತನ 2ನೇ ಬರುಣಕ್ಕೆ ಸಿದ್ಧರಾಗಿಯೇ ಜೀವಿಸತಕ್ಕದ್ದು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನೂ ಸ್ತೋತ್ರವನ್ನೂ ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುನೀತಿ ಎಂಬ ಫಲ ಎಂಬುದಾಗಿ ನೋಡುವಾಗ ಪವಿತ್ರಾತ್ಮನ ಫಲಗಳು. ಪವಿತ್ರಾತ್ಮನು ವಿಶ್ವಾಸಿಯ ಜೀವಿತದಲ್ಲಿ ಫಲ ಉಂಟಾಗುವಂತೆ ಮಾಡುತ್ತಾನೆ. ದೇವರಾತ್ಮನಿಂದುಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಇದನ್ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೆರೆವಾಸ, ಬೇಡಿಗಳು, ಸಂಕಟಗಳು ಸುವಾರ್ತೆಗೆ ಪ್ರೇರಕವಾಗಿವೆ ಎಂಬುದನ್ನು ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಖಡಾಖಂಡಿತವಾಗಿ ಅವರಿಗೆ ತಿಳಿಸುತ್ತಾನೆ. ಪೌಲನು ಸೆರೆಯಲ್ಲಿದ್ದಾನೆಂದು ಫಿಲಿಪ್ಪಿಯ ವಿಶ್ವಾಸಿಗಳು ಕೇಳಿದಾಗ ಅವರು ತಮ್ಮ ಸಭಾಪಾಲಕನಾದ ಎಪಫ್ರೋದೀತನ ಸಂಗಡ ಅವನಿಗೆ ಹೀಗೆ ಹೇಳಿ ಕಳುಹಿಸಿರಬಹುದು, ಅಯ್ಯೋ ಸಹೋದರ ಪೌಲನೇ, ನಮಗೆ ನಿನ್ನ ಕುರಿತು ತುಂಬ ದುಃಖವಾಗುತ್ತದೆ. ಈಗ ನಿನ್ನ ಸುವಾರ್ಥ ಪ್ರಯಾಣಗಳಿಗೆ ತಡೆಯುಂಟಾಯಿತಲ್ಲ, ನೀನು ಸೆರೆಮನೆಯಲ್ಲಿದ್ದಿ, ಸುವಾರ್ತೆ ಪ್ರಸಾರ ನಿಂತಿತಲ್ಲ ಎಂದು. ಅದಕ್ಕೆ ಪೌಲನು ಹೇಳುತ್ತಾನೆ, ನೋಡಿ, ಸುವಾರ್ತೆ ಪ್ರಸಾರವಾಗುತ್ತಲೇ ಇದೆ ಎಂದು ತಿಳಿದುಕೊಳ್ಳಿರಿ. ನನಗೆ ಸಂಭವಿಸಿದ ಸಂಗತಿಗಳು ಸುವಾರ್ತೆಗೆ ಅಡ್ಡಿಯಾಗದೆ ಅದು ಇನ್ನೂ ಪ್ರಸಾರವಾಗುವುದಕ್ಕೆ ಸಹಾಯಕವಾಗಿದೆ.
ಇದರ ಅರ್ಥವೇನೆಂದು ಅವನು ವಿವರಿಸುತ್ತಾನೆ. ಮುಂದಕ್ಕೆ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಮನೆ ಎಂದರೆ ಕ್ರೈಸ್ತರ ಸಭಾಂಗಣ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ಹೇಳಿದೆ: ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದೆಂಬ ಅಪ್ಪಣೆಯನ್ನು ಹೊಂದಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನನ್ನು ಅರಮನೆಯ ಕಾವಲುಗಾರನೊಬ್ಬನ ಸಂಗಡ ಬೇಡಿಯೊಂದಿಗೆ ಇರಿಸಿದ್ದರು. ಈ ಜನರು ರೋಮಾಯ ಸಿಪಾಯಿಗಳಾಗಿದ್ದರು, ಕೈಸರನ ಮನೆವಾರ್ತೆಯವರಾಗಿದ್ದರು. ಪೌಲನು ಮಾನಸಾಂತರಗೊಂಡಾಗ ಕರ್ತನಾದ ಯೇಸು ಹೇಳಿದ್ದನು: ಆ ಮನುಷ್ಯನು ಅನ್ಯಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಇಲ್ಲಿಯವರೆಗೆ ಪೌಲನು ಸಾಮಾನ್ಯ ಜನರಿಗೆ, ರೋಮ್ ಸಾಮ್ರಾಜ್ಯದ ಸಾಧಾರಣ ಪ್ರಜೆಗಳಿಗೆ ಸುವಾರ್ತೆ ಸಾರಿದನು. ಆದರೆ ಈಗ ಅರಸನ ಮನೆವಾರ್ತೆಯವರ ಸಂಗಡ ಸೆರೆಯಲ್ಲಿದ್ದಾನೆ. ಪ್ರತಿ 4 ತಾಸಿಗೊಮ್ಮೆ ಸರದಿ ಬದಲಾಗುವಾಗ ಈ ಸಿಪಾಯಿಯು ಬದಲಾಗುತ್ತಿದ್ದನು. ಈ 4 ತಾಸುಗಳಲ್ಲಿ ಪೌಲನು ಏನು ಮಾತನಾಡಿರಬಹುದು? ನಿಮ್ಮ ಸಭೆ ನಿಮ್ಮೊಂದಿಗೆ ಹೀಗೆ ಸರಪಣಿಗಳಲ್ಲಿದ್ದರೆ ಹೇಗಿದ್ದೀತು? ತಮ್ಮ ಬದಲಿನ ಸಿಪಾಯಿ ಬಂದಾಗ ಅವರಿಗೆ ಸಂತಸವಾಗುತ್ತಿತ್ತು. ಅವರು ತಮ್ಮೊಳಗೆ, ಅಬ್ಬಾ, ನೀನು ಬಂದದ್ದು ಒಳ್ಳೆಯದಾಯಿತು. ಈ ಪೌಲನು ನನ್ನನ್ನು ಕ್ರೈಸ್ತನನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಮಾತಾಡಿಕೊಳ್ಳುತ್ತಿರಬಹುದು. ಅವರಲ್ಲಿ ಅನೇಕರು ಕ್ರಿಸ್ತನನ್ನು ತಿಳಿದುಕೊಂಡರು. ಹೀಗೆ ಸುವಾರ್ತೆಯು ಕೈಸರನ ಮನೆವಾರ್ತೆಗೂ ಹೊಕ್ಕಿತು. ಮುಂದಕ್ಕೆ ಅಧಿಕಾರ ಸ್ಥಾನದಲ್ಲಿ ಕ್ರೈಸ್ತರು ಇರುವುದನ್ನು ಕಂಡು ರೋಮ್ ಸರಕಾರಕ್ಕೆ ತಲೆಬಿಸಿಯಾಯಿತೆಂದು ತೆರ್ತುಲ್ಯನು ಬರೆದಿದ್ದಾನೆ. ಇವರಲ್ಲಿ ಅನೇಕರು ಕ್ರಿಸ್ತನ ಮೇರಣ ತಮ್ಮ ನಂಬಿಕೆಗಾಗಿ ಪ್ರಾಣವನ್ನೂ ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ತಾನು ಸೆರೆಯಲ್ಲಿರುವುದು ಸುವಾರ್ತೆಯ ಪ್ರಸಾರಣೆಗೆ ಅಡ್ಡಿಯಾಗದೆ ಅದು ಸುವಾರ್ತೆಯನ್ನು ಕೈಸರನ ಮನೆಯವರಿಗೂ ತಿಳಿಸುವುದಕ್ಕೆ ಸಹಾಯಕವಾಯಿತೆಂದು ಈ ಪುರಾವೆ ಹೇಳುತ್ತಾನೆ. ಪೌಲನ ಸೆರೆವಾಸದಿಂದಾಗಿ ಕೈಸರನ ಮನೆಯವರಿಗೆ ಸುವಾರ್ತೆ ತಿಳಿಸಲು ಸಹಾಯಕವಾದದ್ದಲ್ಲದೆ ಅದರಿಂದ ಇನ್ನೊಂದು ಪ್ರಯೋಜನವೂ ಆಯಿತು. ಅದೇನೆಂಬುದಾಗಿ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆಯುಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿಸಭೆಯಲ್ಲಿ ಕ್ರಿಸ್ತನಿಗಾಗಿ ಸಾಕ್ಷಿ ಹೇಳಲು ಸಿದ್ಧರಿದ್ದವರು ಅನೇಕರಿದ್ದರು. ಆದರೆ ಪೌಲನು ಮಾತನಾಡುವುದನ್ನು ಕೇಳಿದಾಗ ಅವರು, ನಾನು ಸಾಕ್ಷಿ ಹೇಳಬಯಸುತ್ತೇನೆ ಸರಿ, ಆದರೆ ಪೌಲನಂತೆ ಮಾತನಾಡಲು ನನ್ನಿಂದಾಗದು ಎನ್ನುತ್ತಿದ್ದರು. ಪೌಲನು ಬಹಿರಂಗವಾಗಿ ಸುವಾರ್ತೆ ಸಾರುತ್ತಿರುವ ತನಕ ಇತರರು ತಮ್ಮನ್ನು ಅಸಮರ್ಥರೆಂದೇ ಭಾವಿಸಿಕೊಳ್ಳುತ್ತಿದ್ದರು. ಪೌಲನು ತಮಗಿಂತ ಎಷ್ಟೋ ಹೆಚ್ಚು ಪ್ರಭಾವ ಬೀರಿದ್ದಾನೆ ಎಂದು ಅವರು ಭಾವಿಸಿದ್ದರು. ಆದರೆ ರೋಮಾಪುರದಲ್ಲಿ ಸಭೆಗಳು ಸ್ಥಾಪಿಸಿದ ಕಡೆಗೆಲ್ಲ ಪೌಲನು ಸೆರೆಯಲ್ಲಿದ್ದಾನೆಂಬ ವರ್ತಮಾನ ತಲುಪಿತು. ಇಂಥ ಅನೇಕ ಸಭೆಗಳು, ನೋಡಿರಿ, ಈಗ ಪೌಲನು ಸೆರೆಮನೆಯಲ್ಲಿದ್ದಾನೆ, ಈಗ ಅವನು ಹೊರಗೆ ಹೋಗಲಾರನು, ನಾನು ಹೋಗುತ್ತೇನೆ ಎಂದು ಹೇಳತೊಡಗಿದರು. ಆದ್ದರಿಂದ ಪೌಲನು ಹೇಳುತ್ತಾನೆ, ಕರ್ತನಲ್ಲಿನ ಅನೇಕ ಸಹೋದರರು ನನ್ನ ಬೇಡಿಗಳಿಂದಲೇ ಉತ್ತೇಜಿತರಾಗಿ ಧೈರ್ಯದಿಂದ ಸುವಾರ್ತೆ ತಿಳಿಸುವವರಾಗಿದ್ದಾರೆ ಎಂದು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇಲ್ಲಿ ತಿಳಿಸದ ಮೂರನೇ ಒಂದು ಪ್ರಯೋಜನ ಉಂಟಾಯಿತೆಂದು ನಾನು ನಂಬುತ್ತೇನೆ. ನಾವು ಇದನ್ನು ಪ್ರಚಲಿತ ಚರಿತ್ರೆಯ ಮೂಲಕ ಮಾತ್ರವೇ ತಿಳಿಯಬಹುದು. ತನ್ನ ಬರಹಗಳ ಪ್ರಾಮುಖ್ಯತೆ ಏನೆಂದು ಪೌಲನಿಗೆ ತಿಳಿಯದಿರಬಹುದು. ಆದರೆ ಅವನು ಸೆರೆಗೆ ಹಾಕಲ್ಪಡುತ್ತಿರದಿದ್ದರೆ ನಮಗೆ ಈ ಸೆರೆಮನೆಯ ಪತ್ರಿಕೆಗಳಾದ ಎಫೆಸದವರಿಗೆ, ಫಿಲಿಪ್ಪಿಯವರಿಗೆ, ಕೊಲೊಸ್ಸೆಯವರಿಗೆ, ಫಿಲೆಮೋನನಿಗೆ ಇವುಗಳು ಸಿಗುತ್ತಿರಲಿಲ್ಲ. ಇವೆಲ್ಲವೂ ಅದ್ಭುತವಾದ ಪತ್ರಿಕೆಗಳಾಗಿದ್ದು ಪೌಲನು ಸೆರೆಯಲ್ಲಿರದಿದ್ದರೆ ನಮಗೆ ದೊರಕುತ್ತಿರಲಿಲ್ಲ. ಒಂದು ವೇಳೆ ದೇವರು ತನ್ನ ಸತ್ಯಗಳನ್ನು ಬೇರಾವುದಾದರೂ ರೀತಿಯಿಂದ ನಮಗೆ ತಲುಪಿಸುತ್ತಿದ್ದನು.
ಆದರೆ ಈ ಪತ್ರಿಕೆಗಳು ಆತನ ಆಯ್ಕೆಯೇ ಆಗಿವೆ. ಅದರಿಂದ ಪೌಲನು ತನ್ನ ಸೆರೆವಾಸದ ಕುರಿತಾಗಿ ಇದರಿಂದ ಸುವಾರ್ತೆಯ ಪ್ರಸರಣೆಗೇನೆ ಸಹಾಯವಾಯಿತು ಎಂದು ಹೇಳಬಲ್ಲವನಾದನು. ಪ್ರೀತಿಯುಳ್ಳ ದೇವಜನರೇ, ಆದರೆ ಪೌಲನ ದಿನಗಳಲ್ಲಿ ಒಂದು ದುಃಖಕರವಾದ ಸಂಗತಿ ನಡೆಯುತ್ತಿತ್ತು. ಈ ದಿನಗಳಲ್ಲಿಯೂ ಈ ದುರದೃಷ್ಟಕರ ಸಂಗತಿ ನಡೆಯುತ್ತಿರುತ್ತದೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೆಲವರು ಹೊಟ್ಟೆಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆಯ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಮೊದಲಿಗೆ ಸತ್ಯವೇದ ಅಭ್ಯಾಸ ಮಾಡುವುದಕ್ಕೆ ತೊಡಗಿದಾಗ ಹೊಟ್ಟೆಕಿಚ್ಚು ಭೇದಗಳಿಗಾಗಿ ಕೂಡ ಸುವಾರ್ತೆ ಸಾರಲ್ಪಡುತ್ತದೆಂದು ತಿಳಿದು ನನಗೆ ನಂಬಲಿಕ್ಕಾಗಲಿಲ್ಲ. ಆದರೆ ಈಗ ದೀರ್ಘಕಾಲ ಸೇವೆಯಲ್ಲಿದ್ದ ಬಳಿಕ ಸುವಾರ್ತೆಗೆ ಅನೇಕ ವಿಚಾರಗಳಿಗಿಂತ ಬಲವಾದ ಪೆಟ್ಟು ಬೀಳುವುದು ಹೊಟ್ಟೆಕಿಚ್ಚು ಹಾಗೂ ಭೇದಗಳಿಂದ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಈ ಪತ್ರಿಕೆಯಲ್ಲಿ ಪೌಲನು ಹೊಟ್ಟೆಕಿಚ್ಚು ಭೇದಗಳನ್ನು ಅನೇಕ ಬಾರಿ ಹೇಳುತ್ತಾನೆ. ಆ ದಿನಗಳಲ್ಲಿ ಪೌಲನ ಕುರಿತು, ಅವನ ಸುವಾರ್ಥ ಪ್ರಸಾರಣೆಯ ಒಳ್ಳೆಯ ಪರಿಣಾಮಗಳ ಕುರಿತು ಹೊಟ್ಟೆಕಿಚ್ಚುಪಟ್ಟವರು ಅನೇಕರಿದ್ದಿರಬಹುದು. ಈ ಹೊಟ್ಟೆಕಿಚ್ಚಿಗಿರುವ ಒಂದು ಪರಿಹಾರವೆಂದರೆ ಪ್ರತಿಯೊಬ್ಬ ಕ್ರೈಸ್ತನು ತನಗಿರುವವರನ್ನು ಗುರುತಿಸಿಕೊಳ್ಳುವುದೇ ಆಗಿದೆ. ನಮ್ಮೆಲ್ಲರಿಗೂ ಒಂದೇ ವಿಧದ ವರವು ಕೊಡಲ್ಪಟ್ಟಿಲ್ಲ. ಆ ರೀತಿ ಇರುತ್ತಿದ್ದರೆ ದೇಹವು ಸರಿಯಾಗಿ ಕಾರ್ಯ ಮಾಡುವುದಕ್ಕೆ ಸಾಧ್ಯವಿರುವುದಿಲ್ಲ. ಸಮಸ್ಯೆ ಏನೆಂದರೆ, ಇತರರಿಗಿರುವ ವರಗಳ ಕುರಿತಾಗಿ ನಾವು ಹೊಟ್ಟೆ ಕಿಚ್ಚುಪಡುತ್ತೇವೆ. ವರಗಳನ್ನು ಪ್ರೀತಿಯಿಂದ ಉಪಯೋಗಿಸಬೇಕೆಂದು ಪೌಲನು ಕೊರಿಂಥ ಸಭೆಯವರಿಗೆ ತಿಳಿಸಿದ್ದಾನೆ. ನೀನು ನಿನಗಿರುವ ವರವನ್ನು ಪ್ರೀತಿಯಿಂದ ಉಪಯೋಗಿಸುವುದಾದರೆ ನೀನು ಬೇರೆಯವರ ಕುರಿತು ಹೊಟ್ಟೆ ಕಿಚ್ಚು ಪಡಲಾರಿ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಹೊಟ್ಟೆ ಕಿಚ್ಚು ನನಗೆ ನಿನ್ನ ಲಕ್ಷ್ಯವಿಲ್ಲವೆಂದು, ಹೆಮ್ಮೆಯು ನಾನು ಏನೆಂದು ನೆನೆಸಿದ್ದೆ ಎಂದು ಹೇಳಿಕೊಳ್ಳುತ್ತಿರುತ್ತವೆ. ವಿಶ್ವಾಸಿಗೆ ಈ ಎರಡರ ಕುರಿತು ಕೂಡ ಎಚ್ಚರಿಕೆ ಕೊಡಲಾಗಿದೆ. ಪೌಲನು ನೇರವಾಗಿ ಹೀಗೆ ಬರೆದಿದ್ದಾನೆ: ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂತಾದು ನಿನ್ನಲ್ಲಿ ಒಂದಾದರೂ ಉಂಟೋ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತೀ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಭೇದ ಎಂಬುದು ವಿಶೇಷ ಪದವಾಗಿದೆ. ಇದರ ಗ್ರೀಕ್ ಮೂಲದ ಅರ್ಥ ಅಲ್ಲಾಡಿಸು ಎಂಬುದಾಗಿ. ದೆವ್ವಗಳು, ಪಿಶಾಚಿಗಳು ಹೀಗೆ ಭೇದವನ್ನು ಉಂಟು ಮಾಡುತ್ತವೆ. ಹೊಟ್ಟೆಕಿಚ್ಚು ಮತ್ತು ಭೇದ ಸಭೆಗೆ ಇವೆರಡರಿಂದ ಈಗಲೂ ಹಾನಿಯುಂಟಾಗುತ್ತಿದೆ. ಹೊರಗಿನಿಂದ ಕೇಡು ಮಾಡುವ ಮದ್ಯಪಾನ ಹಾಗೂ ಅಮಲು ಪದಾರ್ಥಗಳಿಂದ ಆಗುವ ಹಾನಿಗಿಂತ ಈ ಹೊಟ್ಟೆಕಿಚ್ಚು ಭೇದಗಳಿಂದ ಹೆಚ್ಚಿನ ಹಾನಿಯುಂಟಾಗುತ್ತದೆ. ಒಳಗಿನಿಂದಲೇ. ಆದರೆ ಕೆಲವರು ಒಳ್ಳೆಯ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುವವರೂ ಇರುತ್ತಾರೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಿಪಡಿಸುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹೊಟ್ಟೆಕಿಚ್ಚು ಭೇದಗಳಿಂದ ಕೂಡಿದವರು ಕ್ರಿಸ್ತನನ್ನು ಪ್ರಚುರಪಡಿಸಿದರೂ ಯಥಾರ್ಥವಾಗಿ ಮಾಡಲಿಲ್ಲ. ಅವರು ಪೌಲನನ್ನು ಕೀಳಾಗಿ ಮಾಡಲಿಲ್ಲ. ಅವರಿಗೆ ಪೌಲನ ಕುರಿತು ಹೊಟ್ಟೆಕಿಚ್ಚು ಇದ್ದರೂ ಅವನ ವಿಷಯದಲ್ಲಿ ಯಾವ ಕೆಟ್ಟದ್ದನ್ನೂ ನುಡಿಯಲಿಲ್ಲ. ಈಗ ಪೌಲನು ಸೆರೆಯಲ್ಲಿದ್ದು ಸುವಾರ್ತೆ ಸಾರಲು ಅಸಮರ್ಥನಾಗಿರುವುದರಿಂದ ಅವರು ಹೋಗಿ ಸುವಾರ್ತೆ ಸಾರುತ್ತಿದ್ದರು ಮತ್ತು ಪೌಲನ ಕುರಿತಾಗಿ ಕೆಲವು ಚಿಕ್ಕ ವಿಚಾರಗಳನ್ನು ಹೇಳುತ್ತಿರಬಹುದು. ಇವೇ ಆ ಎರಡು ಗುಂಪುಗಳು. ಇವರ ಕುರಿತು ಪೌಲನ ಮನೋಭಿಪ್ರಾಯ ಏನು ಎಂಬುದಾಗಿ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು, ಇದಕ್ಕೆ ಸಂತೋಷಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾವ ರೀತಿಯಿಂದಲಾದರೂ ಸರಿ ಎಂಬುದಾಗಿ ನೋಡುವಾಗ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುತ್ತಿರುವುದೇ ಪೌಲನಿಗೆ ಸಂತೋಷದ ವಿಚಾರವಾಗಿತ್ತು. ಕ್ರಿಸ್ತನನ್ನು ಹೊಟ್ಟೆಕಿಚ್ಚು ಭೇದಗಳಿಂದಾಗಿ ಕ್ರಿಸ್ತನನ್ನು ಪ್ರಚುರಪಡಿಸುವುದು ದುಃಖದ ಸಂಗತಿಯಾಗಿದೆ. ಈಗಲೂ ಅನೇಕರು ಈ ರೀತಿ ಮಾಡುತ್ತಾರೆ. ಆದರೆ
ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆಂದು ನಾವು ಹರ್ಷಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮಹಿಳಾ ಪ್ರಸಂಗಿಗಳ ಕುರಿತು ಸತ್ಯವೇದಕ್ಕೆ ವಿರೋಧವಾಗಿದ್ದಾರೆಂದು ನಾನು ಸ್ವಲ್ಪ ಕಠಿಣವಾಗಿ ವರ್ತಿಸುತ್ತೇನೆ. ಆದರೆ ನಾನು ಅನೇಕ ಬಾರಿ ಹೇಳಿದಂತೆ ಕೆಲವು ಮಹಿಳೆಯರು ಪುರುಷರಿಗಿಂತಲೂ ಉತ್ತಮವಾಗಿ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಬೇಕು? ಕ್ರಿಸ್ತನ ಪ್ರಸಾರವಾಗುತ್ತದೆಂದು ನಾನು ಸಂತೋಷಿಸಿ ದೇವರನ್ನು ಸ್ತುತಿಸುತ್ತೇನೆ. ಡಾಕ್ಟರ್ ಐರ್ನ್ ಸೈಡ್ ಅವರು ಕ್ಯಾಲಿಫೋರ್ನಿಯಾದ ಓಕ್ಲ್ಯಾಂಡಿನ ಒಂದು ಪಾರ್ಕಿನಲ್ಲಿ ನಡೆದಾಡುತ್ತಿದ್ದರು. ಒಬ್ಬಾಕೆ ಸ್ತ್ರೀ ಅಲ್ಲಿ ಪ್ರಸಂಗಿಸುತ್ತಿದ್ದಳು. ಅವರ ಮಿತ್ರರು ಹೇಳಿದರು, ಈ ಸ್ತ್ರೀ ಇಲ್ಲಿ ಹೀಗೆ ಪ್ರಸಂಗಿಸುವುದು ಅವಮಾನಕರವಲ್ಲವೇ ಎಂಬುದಾಗಿ. ಆಗ ಐರ್ನ್ ಸೈಡ್ ಹೇಳಿದರು, ಆಕೆಯ ಬದಲಾಗಿ ಒಬ್ಬ ಪುರುಷನು ಅಲ್ಲಿ ಇಲ್ಲದಿರುವುದು ನಾಚಿಕೆಯ ಸಂಗತಿ ಎಂದು. ಪ್ರಿಯರೇ, ಇದೇ ಸಮಸ್ಯೆಯಾಗಿರುತ್ತದೆ. ಕ್ರಿಸ್ತನು ಪ್ರಚಾರವಾಗುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ. ದೇವರ ವಾಕ್ಯವು ಹಂಚಲ್ಪಡುವಾಗ ನಾವು ಸಂತೋಷಪಡೋಣ. ಪ್ರಿಯರೇ, ಈ ದಿನಗಳಲ್ಲಿ ಮನೆ ಮನೆಗಳ ಸತ್ಯವೇದ ಅಧ್ಯಯನ ಕೂಟಗಳ ಕುರಿತು ಅನೇಕರು ಚಿಂತಿಸುತ್ತಿದ್ದಾರೆ. ನಾನು ಅವುಗಳ ವಿಷಯದಲ್ಲಿ ಸಂತೋಷಪಡುತ್ತೇನೆ. ಕೆಲವೊಮ್ಮೆ ಅವುಗಳು ಸ್ವಲ್ಪ ದಾರಿ ತಪ್ಪಿ ಓರೆಯಾಗಿ ಹೋದರೂ ದಾರಿ ತಪ್ಪಿದ ಕೆಲವು ಸಭೆಗಳಂತೆ ಇವುಗಳಿರುವುದಿಲ್ಲ. ದೇವರ ವಾಕ್ಯವು ಕಲಿಸಲ್ಪಡುವುದಕ್ಕಾಗಿ ನಾವು ಸಂತೋಷಪಡಬೇಕಾಗಿದೆ. ಯಥಾರ್ಥತೆ ಇಲ್ಲದೆ ಕೂಡ ಕ್ರಿಸ್ತನನ್ನು ಪ್ರಚುರಪಡಿಸಬಹುದೆಂಬ ವಿಚಾರ ಆಸಕ್ತಿಕರವಾದದ್ದು, ಸಮಾಧಾನಕರವಾದದ್ದೂ ಆಗಿದೆ. ಹೀಗೂ ಕೂಡ ಜನರು ರಕ್ಷಣೆ ಹೊಂದಿಕೊಳ್ಳಬಹುದಾಗಿದೆ. ದೇವರು ತನ್ನ ವಾಕ್ಯವನ್ನು ಗೌರವಿಸುತ್ತಾನೆ ಹೊರತು ವ್ಯಕ್ತಿಯನ್ನಾಗಲಿ ಸಂಘ ಸಂಸ್ಥೆಯನ್ನಾಗಲಿ ಅಲ್ಲ. ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರಾತ್ಮನು ಮಾತ್ರ ಆಶೀರ್ವಾದಗಳನ್ನು ತರಬಲ್ಲನು ಮತ್ತು ದೇವರ ವಾಕ್ಯ ಹಂಚಲ್ಪಟ್ಟಾಗ ಮಾತ್ರವೇ ಆತನು ಆಶೀರ್ವದಿಸಲು ಸಾಧ್ಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರ ವಾಕ್ಯ ಅದ್ಭುತವಾದದ್ದು, ಜೀವವುಳ್ಳದ್ದು. ನಮ್ಮನ್ನು ಅದು ಶುದ್ಧೀಕರಿಸಿ ನಿತ್ಯ ಜೀವದೆಡೆಗೆ ನಡೆಸುವಂಥದ್ದೂ ಆಗಿದೆ. ಆದ್ದರಿಂದ ಯಥಾರ್ಥ ಹೃದಯದಿಂದ ತುಂಬಿದವರಾಗಿ ಯೇಸು ಕ್ರಿಸ್ತನನ್ನು ಆತುಕೊಂಡವರಾಗಿ ಆತನನ್ನೇ ಇತರಿಗೆ ತಿಳಿಯಪಡಿಸುತ್ತಾ ದೈವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯವು ಹೊಟ್ಟೆ ಕಿಚ್ಚು ಮತ್ತು ಭೇದಗಳ ವಿಷಯವಾಗಿ ತಿಳಿಸಿದ ಸತ್ಯವನ್ನು ನಾವು ಇಂದು ಅರ್ಥಕೊಂಡೆವು ಅಲ್ವಾ? ಇವುಗಳು ನಮ್ಮ ಜೀವಿತಕ್ಕೆ ಹಾನಿಯನ್ನು ಉಂಟು ಮಾಡುತ್ತಿದೆಯೋ? ನಾವು ನಕಲಿಗಳಾಗಿರದೆ ಯಥಾರ್ಥದಿಂದ ಇರಬೇಕು. ದೇವರು ಯಥಾರ್ಥವಂತರನ್ನು ಮೆಚ್ಚುತ್ತಾನೆ. ಆದ್ದರಿಂದ ಅನುದಿನವೂ ದೇವರು ಮೆಚ್ಚುವ ಜೀವಿತವನ್ನು ಜೀವಿಸೋಣ. ಬನ್ನಿ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ನಮಗೆ ಸಮಯವನ್ನು ಕೊಟ್ಟಿದ್ದಿ. ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನ ವಾಕ್ಯದ ಅನುಸಾರವಾಗಿ ನಡೆಯುವಂತೆ ಕೃಪೆ ತೋರಿಸು. ನಿನ್ನ ಪವಿತ್ರ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಒಂದು ವೇಳೆ ಯಾರಾದರೂ ಅನಾರೋಗ್ಯತೆಯಲ್ಲಿ ಇರುವುದಾದರೆ ಯೇಸುವೇ, ಅವರನ್ನು ಈ ಕ್ಷಣವೇ ನೀನು ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸು. ಪ್ರತಿಯೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸು. ಸಮಾಧಾನ ಸಂತೋಷವನ್ನು ಕೊಟ್ಟು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ದಿನಾಲೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವದಿಸಲ್ಪಟ್ಟ ಹಾಗೆ ಇತರರಿಗೂ ಇದನ್ನೇ ಪರಿಚಯ ಪಡಿಸಿರಿ. ದೇವರ ಕೃಪೆಗೆ ಪಾಲುಗಾರರಾಗಿರಿ. ಸೇವೆಯನ್ನು ಪ್ರೋತ್ಸಾಹಿಸಿರಿ. ವಂದನೆಗಳು.